ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ಸರ್? ನರೇಂದ್ರ ಮೋದಿ ಸರ್. ರಾಹುಲ್ ಗಾಂಧಿ ಅವರ ಕಷ್ಟಪಡಿಯೋರಾಗೋದು. ಉಚಿತ ಯೋಜನೆಗಳು ಅನಾವಶ್ಯಕ ಅಂತ. ಮೋದಿನೇ ಆಗ್ಲಿ. ರಾಜಕೀಯ ಅಂದ್ಮೇಲೆ ಯಾವುದೇ ಪಕ್ಷ ಆಗಿರ್ಬೋದು, ಸರಿಯಾಗಿರ್ತಕ್ಕಂಥ ವ್ಯಕ್ತಿನ ಕೂರಿಸೋದಿಲ್ಲ ಅವರು. ಸುಮ್ನೆ ಇದಾರೆ ಅವರು. ಅವ್ರ ಬಾಡಿ ಹುಡುಗಿರ್ಗೆ ಮಾತ್ರ ಫ್ರೀ ಬಿಟ್ಟವ್ರೆ ಎಲ್ಲ ಹೆಣ್ಮಕ್ಳಿಗೆ. ನಾವು ಹುಡುಗರು ಏನ್ ಪಾಪ ಮಾಡಿದ್ವಿ. ಲಂಚ ಕೊಟ್ರೆ ಅವ್ರು ಏನಾದ್ರು ಕೆಲಸ ಮಾಡೋದು ಮಾಡದೇ ಇರ್ಬೋದು. ನರೇಂದ್ರ ಮೋದಿ ಬರೋದು. ಸರ್ ನಮಸ್ಕಾರ. ನಿಮ್ಮ ಪ್ರಕಾರ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ಸರ್? ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿ ಅವರಂದ್ರೆ ಈಗಾಗಲೇ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಓಕೆ ನಾವೆಲ್ಲರೂ ಬಹಳ ಸುರಕ್ಷಿತ ಇರಬೇಕು. ಹೊರಗಿಂದ ಯಾರು ನಮ್ಮ ಒಳಗೆ ಬರ್ಬಾರ್ದು, ದೇಶದೊಳಗೆ ಬರಬಾರ್ದು. ಹಾಂ ಸರ್. ಅದು ರಕ್ಷಣಾತ್ಮಕವಾಗಿ ನರೇಂದ್ರ ಮೋದಿ ಅವರೇ ಬರ್ಬೇಕು ಸರ್. ಸರಿ. ಸೊ ನರೇಂದ್ರ ಮೋದಿ ಅವರು ನಿಮಗೆ ಪ್ರಧಾನಿ ಆಗಬೇಕು. ಸರ್ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶವನ್ನು ಕೊಡ್ಬೋದು ಅನ್ಸುತ್ತಾ ಹೇಗೆ? ಅಲ್ಲ, ಅವ್ರಿಗೆಲ್ಲ ಕೊಟ್ಟಿದ್ದಲ್ಲ ಸರ್. ಸರ್ ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಒಂದು ಪ್ರಧಾನಿಯಾಗಿ ಅವಕಾಶ ಕೊಡ್ಬೋದು ಅನ್ಸುತ್ತಾ ಹೇಗೆ? ಕೊಡ್ಬೋದು ಅನ್ಸಂದ್ರೆ ಸದ್ಯಕ್ಕೆ ಅವ್ರಿಗೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅವ್ರಿಗೇನು ಅವಶ್ಯಕತೆ ಸದ್ಯಕ್ಕೆ ನಾವು ಅವಶ್ಯಕತೆ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಅವಧಿಗೆ ಪ್ರಧಾನಿ ಆಗಿದ್ರು. ಸೊ ಇನ್ನು ಮೂರನೇ ಅವಧಿಗೂ ಆಗ್ಬೇಕು ಅಂತೀರಾ ಹೇಗೆ? ದೇಶದ ಸುರಕ್ಷಿತ ದೃಷ್ಟಿಯಿಂದ ನಮಗೆ ಅವರೇ ಬೇಕಂತ ನಮ್ಮ. ಬೇಕು ಅಂತ ನೀವು ಕೇಳೋದು. ಹೌದೌದು, ಕರೆಕ್ಟ್ ಅದು. ಸೊ ಇನ್ನೊಂದು ಕೇಳೋದಾದ್ರೆ, ಈಗ ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿ ಬೇರೆ ಸಮರ್ಥ ನಾಯಕರು ಇಲ್ವಾ ಸರ್? ಸದ್ಯಕ್ಕೆ ಅಂಥವ್ರು ಯಾರಿಲ್ಲ ಅಂತ. ಅವ್ರ ನಂತರ ಏನಾದ್ರು ಮುಂದೆ ಬರ್ಬೋದೇನೋ. ಈಗ ಸದ್ಯಕ್ಕೆ ಅಂತ ಅವರೇ ನಮಗೆ ಆದರೆ ಬೆಸ್ಟ್ ಅಂತ ಅನಿಸುತ್ತೆ. ಓಕೆ. ಸೊ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು. ಹೌದೌದು. ಸರಿ ಸರ್. ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಏನ್ ಅನ್ಸುತ್ತೆ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ? ರಾಜ್ಯ ಸರ್ಕಾರ ಅಂತಂದರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮಗೆ ಏನು ಕಾಂಗ್ರೆಸ್ ಪಕ್ಷ ಇದೆ, ಆಡಳಿತ ಪಕ್ಷ. ಸಿದ್ದರಾಮಯ್ಯ ಆಳ್ವಿಕೆ ಮಾಡ್ತಾರೆ. ಅವ್ರನ್ನ ನೋಡ್ಬೇಕಿನ್ನ ಈಗಿನ್ನ ಏನು ಮಾಡಿದ್ರೆ ಬಂದು ಒಂದು ವರ್ಷ ಆಗುತ್ತೆ, ಅದತ್ತು ಬಂದಿದ್ದಲ್ಲೇ ಏನು ಮಾಡ್ತಾರೆ ಏನು ಕತೆ ಮುಂದೆ ಗೊತ್ತಾಗುತ್ತೆ ಏನಂತ. ಹೌದು. ಈಗ ಅರ್ಲಿ ಜಡ್ಜ್ ಮೊದಲೇನೆ ಒಂದು ಜಡ್ಜ್ ಮಾಡೋದು ಬೇಡ ಅಂತೀರಾ ಸರ್? ಈಗ ಇನ್ನೊಂದೇನಂದ್ರೆ ಉಚಿತ ಯೋಜನೆಗಳು ಏನು ಪಂಚ ಯೋಜನೆಗಳು ಜಾರಿಯಲ್ಲಿ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಉಚಿತ ಯೋಜನೆಗಳು ಅನಾವಶ್ಯಕ ಅಂತ. ಯಾಕಂದರೆ ಬೇಡವಾಗಿತ್ತು. ಇವಾಗ ಉಚಿತ ಯೋಜನೆ, ಶಕ್ತಿ ಯೋಜನೆ ಅಂತ ಉದಾಹರಣೆ ತಗೊಳ್ಳಿ. ಇಲ್ಲಿ ಡೈಲಿ ಓಡ್ತಕ್ಕಂಥವ್ರು ಯಾರು? ಗ್ರಾಮಾಂತರ ಪ್ರದೇಶನಿಗೆ ವಯಸ್ಕರಿಗೆ ಕೊಡಲಿ, ಸ್ಟೂಡೆಂಟಿಗೆ ಕೊಡಲಿ, ಅದು ಉಪಯೋಗ ಐತೆ ಅಲ್ವಾ? ಇವಾಗ ಸುಮ್ಮನೆ ಡೈಲಿ ಆಫೀಸಲ್ಸ್ ಅಂಥವ್ರೆಲ್ಲ ಓಡ್ತಿದ್ದಾರೆ. ಡೈಲಿ ಅವರೇ ಓಡೋದು. ಏನು ಹಳ್ಳಿ ಜನ ಪ್ರತಿನಿತ್ಯ ಬಂದು ಸಿಟಿಗೆ ಬರೋದಿಲ್ಲ. ಬೇರೆ ಕಡೆ ಹುಡುಗ ಅವ್ರಿಗೆ ಮನೇಲಿ ಕೆಲಸ ಇರ್ತವೆ, ಬರೋಕ್ಕಾಗೋದಿಲ್ಲ. ಇಲ್ಲಿ ಅನುಕೂಲ ಇರ್ತಕ್ಕಂಥವ್ರಿಗೆ ಅನುಕೂಲ ಬಿಟ್ಟರೆ ಅನಾನುಕೂಲ ಇದ್ದವ್ರಿಗೆ ಅನುಕೂಲ ಆಗೋದಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಈ ಪಂಚ ಯೋಜನೆಗಳು, ಉಚಿತ ಯೋಜನೆಗಳು ಅನುಕೂಲಕ್ಕಿಂತ ಅನಾನುಕೂಲತೆ ಜಾಸ್ತಿ ಅಂತ ಹೇಳಿದ್ರಿ ಸರ್. ಯಾವೆಲ್ಲ ಬೇರೆ ಉಚಿತ ಯೋಜನೆಗಳನ್ನು ಮಾಡಿದ್ರೆ ಚೆನ್ನಾಗಿತ್ತು? ಉಚಿತ ಯೋಜನೆಗಳನ್ನೇ ಮಾಡೋದಾದ್ರೆ ಯಾವ್ದು ಮಾಡಬೇಕಂದ್ರೆ ಬೇಕಾದ್ರೆ ಇವರಿಗೆ ವಯಸ್ಕರಿಗೆ ಕೊಡಲಿ, ಮತ್ತೆ ವಯಸ್ಕರಿಗೆ, ನಂತರ ಸ್ಟೂಡೆಂಟ್ಸ್ಗಳಿಗೆ ಏನೋ ಮತ್ತೆ ಏನೋ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಅವೆಲ್ಲ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಇವೆಲ್ಲ ಕೊಡೋದಕ್ಕೆ ನಾವು ಕೊಟ್ಟಿದ್ರೆ, ಇವಾಗ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯದ ಬಗ್ಗೆ ಎಷ್ಟೋ ಜನ ಇವಾಗ ನಾವು ಹಾಸ್ಪಿಟಲ್ ನೋಡ್ತೀವಿ, ಸರಿಯಾಗಿ ವ್ಯವಸ್ಥೆ ಇಲ್ಲ, ಏನಿಲ್ಲ. ಅವ್ರಿಗೆ ಹೆಚ್ಚಿನ ಇದೇ ಕೊಡಬೋದು. ಹಾಸ್ಪಿಟ್ಲ್ಗೆ ಹಾಕಿದರೆ ಅವ್ರು ಹೆಂಗೆ ಫ್ರೀ ಆಗಲೇ ಚೆನ್ನಾಗಿ ತೋರಿಸ್ಕೋಬೋದಿತ್ತು. ಇಲ್ದರಿಗೆ ಅನುಕೂಲ ಆಗೋದು ಅಂತ ಸರ್. ಈಗ ರಾಜ್ಯ ಸರ್ಕಾರ ಏನು ಆಡಳಿತಾರೂಢ ಪಕ್ಷವನ್ನು ಹೊರತುಪಡಿಸಿದ್ರೆ ವಿರೋಧ ಪಕ್ಷವಾಗಿ ಬಿಜೆಪಿ ಇದೆ. ಸೊ ಅವರು ಈಗ ಲೋಕಸಭೆಗೆ JDS ಜೊತೆಗೆ ಮೈತ್ರಿಯಾಗಿ ಹೊರಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಿಜೆಪಿ ಮತ್ತು JDS ಮೈತ್ರಿ. BJP JDS ಮೈತ್ರಿ ಅಂದರೆ ಒಂದು ಸ್ವಲ್ಪ ಏನು ಅನುಕೂಲ, ಅವರ ರಾಜಕೀಯ ಪಕ್ಷಗಳಿಗೆ ಅವ್ರಿಗೆ ಅನುಕೂಲ ಅಂತ ಮಾಡ್ಕೊಂಡಿರ್ಬೋದೇನೋ. ಇವಾಗ ಟೋಟಲ್ ಏನಪ್ಪ ಅಂದರೆ ನಮಗೆ ಸೆಂಟ್ರಲಲ್ಲಿ ಮೇನ್ ಮುಖ್ಯ. ನಮಗೆ ಈ ರಾಜ್ಯ ಸರ್ಕಾರ ಇವಾಗ ನಾವು ಅವ್ರು ಆಡಳಿತ ಮಾಡ್ತಾರೆ, ನಾವು ಗೊತ್ತಾಗುತ್ತೆ ಮುಂದೆ ಏನು ಮಾಡ್ತಾರೆ ಹೆಂಗೆ ಗೊತ್ತಾಗುತ್ತಿನ್ನ. ಅದ ನಂತರ ಸೆಂಟ್ರಲಲ್ಲಿ ಬಂದಾಗ ನಮಗೆ ಲೋಕಸಭೆ ಅಂತ ಬಂದಾಗ ನಮಗೆ ಮೇನ್ ನಮಗೆ ದೇಶನೇ ಮುಖ್ಯ. ಹೌದು. ಸರಿ ಸರ್. ಈಗ ದೇಶಕ್ಕಾಗಿ ನೋಡಕ್ ಹೋಗಿ ನರೇಂದ್ರ ಮೋದಿ ಅವರಂತ ಏನು ಹೇಳ್ತಾ ಇದ್ದೀರಾ, ಅವರಿಗೋಸ್ಕರ ಇಲ್ಲಿನ ಒಬ್ಬ ಅಷ್ಟು ಸಮರ್ಥನಲ್ಲದ ನಾಯಕನನ್ನ ಇಲ್ಲಿ ಒಂದು MP ಪ್ಲೇಸಿಗೆ ಆಯ್ಕೆ ಮಾಡೋದು ಎಷ್ಟು ಸರಿ ಸರ್? ಸಮರ್ಥನಲ್ಲದ ನಾಯಕವನ್ನ ಆಯ್ಕೆ ಮಾಡಬೇಕು, ಕರೆಕ್ಟ್. ಅದು ಸಮರ್ಥವಾಗಿ ನಾಯಕನ ಆಯ್ಕೆ ಮಾಡಬೇಕು. ಇದು ಮಾಡೋಣ ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅನ್ಬಿಟ್ಟು ಇಲ್ಲಿ ಯಾರೋ ಬೇರೆ ನಾಯಕರನ್ನ ಆಯ್ಕೆ ಮಾಡಿದ್ರೆ ಅದು ಎಷ್ಟು ಸರಿ ಅನ್ಸುತ್ತೆ ಅಂತ? ಸರಿ ಅಂದ್ರೆ ಇವಾಗ ಎಲ್ಲ ರಾಜಕೀಯ ಅಷ್ಟೇನೆ. ಇವಾಗ ರಾಜಕೀಯ ಏನಂದ್ರೆ ಎಲ್ಲ ಏರುಪೇರು. ಅವ್ರವರು ಸ್ವಾರ್ಥಕ್ಕೆ ಅವ್ರೇನೋ ಮಾಡ್ಕೊಂತಾರೆ, ಬಿಡ್ತಾರೆ. ನಮ್ಗಿಲ್ಲಿ ನಾವೇನು ಮಾಡ್ತೀವಿ, ಮೇನ್ ನಮಗೆ ದೇಶ ಮುಖ್ಯ. ನಮ್ಮದೇ ಒಂದು ರೀತಿ ಇರ್ತವೆ, ಸಿದ್ಧಾಂತಗಳಿರ್ತವೆ. ಇವಾಗ ವ್ಯಕ್ತಿ ಸರಿನೇ. ಇವಾಗ ರಾಜಕೀಯ ಅಂದಮೇಲೆ ಯಾವುದೇ ಪಕ್ಷ ಆಗಿರ್ಬೋದು, ಸರಿಯಾಗಿರ್ತಕ್ಕಂಥ ವ್ಯಕ್ತಿನ ಕೂರಿಸೋದಿಲ್ಲ ಅವರು. ಅವ್ರೇನು ದೇಶಕ್ಕೆ ಹೋಗಿರಲ್ಲ, ಸ್ವಾರ್ಥಕವಾಗಿ ಇದನ್ನು ಮಾಡ್ತಾರೆ ಬಿಟ್ಟರೆ. ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ, ದೇಶಕ್ಕಾಗಿ ಅಂತ ಯಾರೂ ಮಾಡೋದಿಲ್ಲ.
ಇವಾಗ ನಮಗೇನು ಮೇಲೆ ನಮಗೆ ಇಲ್ಲಿ ಯಾರೇ ಬಂದು ಏನೋ ಮಾಡ್ಕೊಳ್ಳಂದ್ರೆ ನಮ್ಗೆ ದೇಶ ಒಂದು ರಕ್ಷಣೆ ಕೊಡ್ತಾರೆ, ಒಂದು ದೇಶ ಕಾಪಾಡ್ತಾರೆ, ಹೊರಗಿನ ಶತ್ರುಗಳು ಬರದೇ ಇರದೆ ನೋಡ್ಕೊಳ್ತಾರೆ ಅಂತ ಒಂದು ಧೈರ್ಯದಿಂದ ಓಕೆ ನಮಗೆ ಇವರೇ ಬೇಕಂತಕ್ಕಂಥ ಸೂಕ್ತ ಸರ್ ಅಂತ. ಓಕೆ ನರೇಂದ್ರ ಮೋದಿ ಅವರನ್ನಾಗಿ ನರೇಂದ್ರ ಮೋದಿ ಅವರನ್ನ ನೀವು ಜನನಾಯಕನಾಗಿ ನೋಡೋಕೆ ಇಷ್ಟಪಡ್ತಿದ್ದೀರಾ ಸರ್? ನರೇಂದ್ರ ಮೋದಿ ಅವರ ಒಂದು ಸರ್ಕಾರಕ್ಕೆ ಕೋಮುವಾದಿ ಸರ್ಕಾರ ಅಂತ ಹಣೆಪಟ್ಟಿದೆ, ಅಭಿವೃದ್ಧಿಯನ್ನು ಹೊರತುಪಡಿಸಿ ಆ ಒಂದು ಹಣೆಪಟ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಕೋಮುವಾದಿ ಅಂತಂದ್ರೆ ಅದು ಒಂದೇ ಧರ್ಮಕ್ಕೆ ಸೀಮಿತವಾಗಿದೆ ಅಂತ ಅರ್ಥ ಅಂತ ಹೇಳ್ತಾರಲ್ವಾ? ಒಂದೇ ಧರ್ಮಕ್ಕೆ ಹೆಂಗೆ ಸೀಮಿತವಾಗಿದೆ ಅದು? ಇವಾಗ ಬರ್ತಕ್ಕಂಥ ಸವಲತ್ತು ಎಲ್ಲರಿಗೂ ಕೊಡ್ತಾ ಇರ್ತಾನೆ, ಇಲ್ಲಿ ಒಂದು ಧರ್ಮಕ್ಕೆ ಹೆಂಗೆ ಸೀಮಿತವಾಗುತ್ತೆ ಅದು? ಕೋಮುವಾದಂತ ರಾಜಕೀಯವಾಗಿ ಹೇಳ್ತಾರೆ ಬಿಡಿ, ಅದು ರಾಜಕೀಯ ಪ್ರತಿಯೊಬ್ಬರು ಹೇಳ್ತಾರೆ. ಇವಾಗ ಎಲ್ಲ ಸವಲತ್ತುಗಳನ್ನು ಅವ್ರೇನು ಬರೇನು ಕೋಮುವಾದಿ ಅಂತಂದ್ಮೇಲೆ ಯಾವ್ದಾರು ಒಂದು ಧರ್ಮಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರಾ? ಕೊಟ್ಟಿಲ್ವಲ್ಲ. ಎಲ್ಲರಿಗೂ ಈ ಸರ್ಕಾರದಿಂದ ಬೋಲಿಸುತ್ತೆ ಎಲ್ಲರೂ ಕರೆಕ್ಟಾಗಿ ಕೊಡ್ತಿದ್ದಾರೆ ಅವರು. ರಾಜಕೀಯ ಉದ್ದೇಶದಿಂದ ಈಗ ಕೋಮುವಾದಿ ಅಂತ ಹೇಳ್ಬೋದು. ರಾಜಕೀಯದಾರೆ ವ್ಯಕ್ತಿಗಳು ಒಬ್ಬರು ಒಂಥರ ಅವರು ವಿರೋಧಿಗಳು ಇರ್ತಾರೆ, ಏನೋ ಕೋಮುವಾದಿ ಅಂತ ಹೇಳ್ತಾರೆ ಅಲ್ವಾ? ಇವಾಗ ಎಲ್ಲರಿಗೂ ಬರ್ತಕ್ಕಂಥ ಏನು ಸವಲತ್ತಿದೆ ಸಮಾನವಾಗಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇವಾಗ ಒಂದು ಧರ್ಮಕ್ಕೆ ಕೊಡಲಿಲ್ಲ, ಒಂದು ಧರ್ಮಕ್ಕೆ ಕೊಡಲಿಲ್ಲ ಅಂತಂದರೆ ಅದು ಕೋಮುವಾದಿ ಅನ್ಬೋದಿತ್ತು. ಇದೆಷ್ಟು ಸೂಕ್ತ, ಈ ಪದವನ್ನು ಕೋಮುವಾದಿ ಅಂತ ಬಳಸೋದು ಸೂಕ್ತ ಅಲ್ಲ ಅಂತ ನಮ್ಮ ಪ್ರಕಾರ. ಇವಾಗ ಬೇರೆ ರಾಷ್ಟ್ರಗಳಿಂದ ಮುಸ್ಲಿಂ ರಾಷ್ಟ್ರದಿಂದ ಅವರು ಸಹಾಯ ಪಡಿತಾರೆ, ನಾವು ಸಹಾಯ ಮಾಡ್ತಾ ಇದ್ದೀವಿ. ನಾವು ಅಂದರೆ ಅವ್ರಿಗೆ ಯಾಕೆ ಸಹಾಯ ಮಾಡ್ಬೇಕಿತ್ತು ನಾವು ಹಂಗಾರೆ ಕೋಮುವಾದಿ ಆಗಿದ್ರೆ ಅಲ್ವರಾ? ಇದೆಷ್ಟು ಮಟ್ಟಿಗೆ ಸರಿ? ಅದು ಒಪ್ಪೋದಿಲ್ಲ. ಅದು ಕೋಮುವಾದಿ ಯಾವ ರಾಷ್ಟ್ರ ಇಲ್ಲಿ ಎಲ್ಲರೂ ಸರ್ವ ಸಮಾನರಲ್ಲಿ ಎಲ್ಲರಿಗೂ ಸಮಾನವಾಗಿರ್ತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಇಷ್ಟು ವರ್ಷ ಆಳ್ವಿಕೆ ಮಾಡೋ ಸಮೇತ ಯಾರಿಗೇನೋ ದ್ರೋಹ ಮಾಡಿಲ್ವಲ್ಲ. ಯಾರಿಗೆ ಯಾವುದೇ ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಇವ್ರಿಗೆ ಕಡಿಮೆ, ಇವರಿಗೆ ಬರೇನ ಅವ್ರಿಗೆ ಕೊಡಬೇಕು ಜಾಸ್ತಿ, ಇವರಿಗೆ ಕೊಡಬೇಕು ಅನ್ನೋದಿಲ್ವಲ್ಲ. ಸಮಾನವಾಗಿ ಎಲ್ಲರೂ ಸಮಾನವಾಗಿ ಏನು ಸರ್ಕಾರದಿಂದ ಬರೋ ಎಲ್ಲರೂ ಪಡಿತಿದ್ದಾರೆ. ಅವ್ರಿಗೇನಾದರೂ ತೊಂದರೆ ಆಗಿದೆ ಅದು ಕೋಮುವಾದಿ ಅನ್ಬೋದಿತ್ತು. ಹೆಂಗೆ ಅದು ಕೋಮುವಾದಿ ಅಂತ ಹೆಂಗೆ ಹೇಳ್ತೀರ ಅಂತ ನಮ್ಮ ಪ್ರಶ್ನೆ. ಓಕೆ ಸರಿ ಸರ್. ಹಾಗಿದ್ರೆ ಈಗ ಒಟ್ಟು ಒಂದು ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿ, ರಾಜ್ಯದ ಮತ್ತು ದೇಶದ ಒಂದು ಪರಿಸ್ಥಿತಿಯನ್ನು ಗಮನಿಸಿ, ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮಗೆ? ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗ ಇನ್ನೂ ಸಮೇತ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಸಮೇತ ಬಡವರು, ಇನ್ನೂ ಗ್ರಾಮಾಂತರ ಜನರು ಇನ್ನೂ ಬಡವರಾಗಿ ಉಳಿದಾರೆ. ಅವ್ರು ಸರಿಯಾದ ಸವಲತ್ತು ಕೊಟ್ಟಿಲ್ಲ. ಎಲ್ಲೋ ಒಬ್ರು ಯಾರೋ ಕೊಡ್ತಾರೆ ಅಂತಂದ್ರೆ ಕೆಲವು ನಾವು ಈಗಲೂ ನೋಡ್ತೀವಲ್ಲ, ಕೆಲವು MLAಗಳು ಸಮೇತ ಗ್ರಾಮಾಂತರ ಜನಕ್ಕೆ ಭೇಟಿ ಕೊಡೋದಿಲ್ಲ, ಹೋಗೋದಿಲ್ಲ. ಜನರು ಇನ್ನೂ ಅವ್ರು ಸೇಮ್ ಹಂಗೆ ಇದ್ದಾರೆ. ಅವರು ಮಳೆ ಇಲ್ಲ, ಏನಿಲ್ಲ, ಬರಗಾಲ ಬಂದಿದೆ. ನಮ್ಮ ಕರ್ನಾಟಕದ ಮೇಲೆ ಬರಗಾಲ, ಫುಲ್ ಬರಗಾಲ. ಉತ್ತರ ಕರ್ನಾಟಕ ಅದೆಲ್ಲ ಫುಲ್ ಇದೆಲ್ಲ ಸುಮ್ಮನೆ ಇಲ್ಲೆಲ್ಲ ಮಳೆ ಬರುತ್ತೆ ಅಂತ ಹೇಳ್ತಾರೆ, ಮಳೆ ಬರಗಾಲ. ಅಲ್ಲಿ ಯಾರೂ ಸರಿಯಾಗಿ ಸೂಕ್ತವಾಗಿ ಹೋಗಿ ನೇರವಾಗಿ ಹೋಗಿ ನೋಡೋದಿಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ. ಅಧಿಕಾರಿಗಳು ನೋಡ್ತಾರೆ. ಅಧಿಕಾರಿಗಳು ಈಗಿನ ಅಧಿಕಾರಿಗಳೆಲ್ಲ ಲಂಚ ಕೊಟ್ರೆ ಅವ್ರು ಏನಾದರೂ ಕೆಲಸ ಮಾಡೋದು ಮಾಡದೇ ಇರ್ಬೋದು. ಈಗ ಎಷ್ಟೋ ಜನ ಈಗಲೂ ಕಷ್ಟ ಅನುಭವಿಸಿದ್ದಾರೆ ಸರ್. ಅದು ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ಯಾವ ಊರಿಂದ ಬಂದಿರೋ ತಾವು? ಚನ್ನಪಟ್ಟಣದಿಂದ. ಚನ್ನಪಟ್ಟಣ. ಸೊ ಚನ್ನಪಟ್ಟಣ ಅಲ್ಲಿನ ಒಬ್ಬ ಅಂದರೆ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಂಥವರು ಕುಮಾರಸ್ವಾಮಿ ಅವರು. ಸೊ ಹೇಗಿದೆ ಸರ್ ಅಲ್ಲಿನ ಒಂದು ಅಭಿವೃದ್ಧಿ ಕೆಲಸಗಳು? ಅಥವಾ ಅಭಿವೃದ್ಧಿ ಕೆಲಸ ಪರವಾಗಿಲ್ಲ, ಸ್ವಲ್ಪ ನಡೀತಿದ್ದಾವೆ. ಓಕೆ ನಡೀತಿದ್ದಾವೆ. ವರ್ಕ್ ಮಾಡಿದ್ದಾರೆ, ಇಲ್ಲ ಅಂತೇಳಿ ಮಾಡಿದ್ದಾರೆ. ಓಕೆ. ಒಟ್ಟಾರೆ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರಾ ಹೇಗೆ ಸರ್? ಭೇಟಿ ಕೊಡ್ತಾರೆ. ನಾವು ನೋಡಿದಾಗ ತಿಂಗಳಿಗೆ 2-3 ಸಲ ನೋಡಿದ್ವಿ. ಓಕೆ. ಓಡಾಡ್ತಾರೆ, ಕಾರಲ್ಲಿ ನೋಡಿದ್ವಿ, ರೋಡಲ್ಲೆಲ್ಲ ನೋಡಿದ್ವಿ, ಕಾಣ್ತಾ ಇದ್ವಿ. ನಾವು ಕನಿಷ್ಠ ಅಂದ್ರೆ 15 ಸರಿ ನೋಡ್ತಾ ಇದ್ದೇವೆ. ಅವರು ತಿರುಗಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಅದೇನೆ. ನಾವು ನೋಡ್ತೀವಿ ಅಂದರೆ ಚನ್ನಪಟ್ಟಣ ಅಲ್ಲಿ ತಿರುಗಾಡ್ಬೇಕಾದ್ರೆ ನೋಡ್ತಾ ಇದ್ವಿ, ಕಾಣ್ತಿದ್ವಿ, ಸಿಗ್ತಾರೆ, ಹೋಗ್ತಾರೆ, ಅವರು ಹೋಯ್ತಾರೆ. ಫಂಕ್ಷನ್ ಕಾರ್ಯಗಳಿಗೆ ಬರ್ತಾರೆ, ನೋಡಿದ್ವಿ ನಾವೆಲ್ಲ ನೋಡಿದ್ವಿ. ಸರ್ ಲೋಕಸಭೆಯನ್ನು ಗಮನಿಸೋದಾದ್ರೆ? ಲೋಕಸಭೆಯನ್ನು ಗಮನಿಸಿದಾದ್ರೆ ಲೋಕಸಭೆ ಅಂದ್ರೆ ವಿಶಾಲವಾದ ಪ್ರದೇಶ ಅಲ್ವಾ? ಇವಾಗ ಸೀಮಿತ, ಇದೇ ಪ್ರದೇಶಕ್ಕಂತ ಅವ್ರು ಸೀಮಿತ ಕೊಡಲ್ಲ ಅವರು. ಯಾವಾಗ ಒಂದ್ಸರಿ ಬರ್ಬೋದು ಅಷ್ಟೇ, ಅವರು ಬರ್ಬೋದು. ಲೋಕಸಭೆಯಿಂದ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಅಲ್ಲಿ ಏನಾದ್ರು ಕೆಲಸಗಳಾಗಿದೆಯಾ ಹೇಗೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಲೋಕಸಭೆ ಅಂದ್ರೆ ಕೆಲವು ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಕೆಲಸಗಳು ಅಲ್ಲಿ ಆ ಕ್ಷೇತ್ರದಲ್ಲಿ ಸ್ವಲ್ಪ ಅವ್ರೇನೋ ಕೇಂದ್ರ ವಿದ್ಯಾಲಯ ತಂದರೆ, ಚನ್ನಪಟ್ಟಣ ಮತ್ತು ಕೇಂದ್ರ ವಿದ್ಯಾಲಯ ಕೊಟ್ಟರೆ ಅಷ್ಟು ಮಟ್ಟ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಇರ್ಬೋದು. ಅಷ್ಟೇನೇನು ಕೇಂದ್ರ ಸರ್ಕಾರದಿಂದ ಅವರು ಮಾಡಿರ್ಬೋದು. ಯಾಕಂದರೆ ವಿಶಾಲವಾದ ಪ್ರದೇಶ ಅಲ್ವಾ ಲೋಕಸಭೆ ಅಂದರೆ. ನಮ್ಮ ಕ್ಷೇತ್ರ ನಾವು ನಮ್ಮದೇ ಕ್ಷೇತ್ರ ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ವಿಶಾಲವಾಗಿರುತ್ತೆ. ಅಲ್ಲಿ ಬೇರೆ ಕಡೆ ಮಾಡಿರ್ಬೋದು ಅವರು. ನಾವು ಅವ್ರ ಬಗ್ಗೆನೂ ನಾವು ಇದೇನೋ ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಂ ಸರಿ ಸರ್. ಓಕೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಅಲ್ವಾ? ಸೊ ನಿಮಗೆ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನೇ ಆಗಲಿ. ಮೋದಿನೇ ಆಗಬೇಕಾ? ಯಾಕೆ ಮೋದಿನೇ ಏನಕ್ಕಾಗಬೇಕು? ಮೋದಿ ಇದ್ರೇನೆ ಚಂದ. ಹೌದಾ? ಯಾವ ಥರ ಚಂದ? ಯಾವ ಥರ ಅಂದರೆ ಅವ ಎಲ್ಲ ಮಾಡ್ತಾನೆ, ಎಕನಾಮಿಕ್ ಡೆವಲಪ್ ಮಾಡ್ತಾನೆ, ಓಕೆ, ಎಲ್ಲ ಮಾಡಿಸ್ತಾನೆ. ಓಕೆ, ಸರಿ ಸರಿ. ಹಾಗಿದ್ರೆ ರಾಹುಲ್ ಗಾಂಧಿಯವರು ಯುವ ಶಕ್ತಿ ಆಗಿದ್ದಾರಲ್ವಾ? ಸೊ ರಾಹುಲ್ ಗಾಂಧಿಯವರು ಪ್ರಧಾನಿಯಾಗಿ ಆಯ್ಕೆ ಆಗ್ಬೋದು ಅನ್ಸುತ್ತಾ? ಏನಂತೀರಾ? ರಾಹುಲ್ ಗಾಂಧಿ ಅವರ ಕಷ್ಟ ಬಿಡಿ ಅವ್ರು ಆಗೋದು. ಓಕೆ. ನಿಮಗೆ ಏನು ಅನ್ಸುತ್ತೆ? ಆಗಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ ರಾಹುಲ್ ಗಾಂಧಿ? ಬೇಡ. ಅವ್ರಿಗೊಂದು ಅವಕಾಶನೂ ಬೇಡ ಅಂತೀರಾ? ಬೇಡ. ಬೇಡ, ರಾಹುಲ್ ಗಾಂಧಿ ಅವ್ರು ಬೇಡ. ಓಕೆ.
ಸೊ ಇಲ್ಲಿದೆ ಪ್ರೆಸೆಂಟ್ ಕರ್ನಾಟಕದ ಗೌರ್ಮೆಂಟ್ ನೋಡಕ್ ಹೋದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಗೌರ್ಮೆಂಟ್ ಬಗ್ಗೆ ಅವ್ರು ಏನು ಮಾಡಲ್ಲ, ಏನು ಮಾಡಿಸ್ತಾನೂ ಇಲ್ಲ, ಓಕೆ ಸುಮ್ಮನೆ ಇದ್ದಾರೆ ಅವರು. ಅವ್ರ ಬಾಡಿ ಹುಡುಗಿರಿಗೆ ಮಾತ್ರ ಫ್ರೀ ಬಿಟ್ಟವ್ರೆ ಎಲ್ಲ, ಓಕೆ ಹೆಣ್ಮಕ್ಳಿಗೆ. ನಾವು ಹುಡುಗರು ಏನು ಪಾಪ ಮಾಡಿದ್ವಿ, ಅವನು ಹುಡುಗನೇ ಅಲ್ಲ. ಸರಿ. ಸೊ ಈ ಪ್ರೆಸೆಂಟ್ ಏನು ಪಂಚ ಯೋಜನೆಗಳು ಅಂತ ಏನಿದೆಯಲ್ಲ, ಉಚಿತ ಯೋಜನೆಗಳು, ಅದು ನಿಮ್ಮ ಪ್ರಕಾರ ಯಾವ ವರ್ಗಕ್ಕೆ ಕೊಡಬೇಕಿತ್ತು ಅಂತೀರಾ? ಯಾರಿಗೆ ಕೊಡಬೇಕಿತ್ತು? ಎಲ್ಲರಿಗೂ ಕೊಡ್ಬೇಕಿತ್ತು, ಎಲ್ಲರಿಗೂ ಫ್ರೀ ಮಾಡಿಬಿಡ್ಬೇಕಿತ್ತು ಅಂತನಾ? ಓಕೆ. ಯಾರಿಗೂ ಫ್ರೀ ಮಾಡಬಾರ್ದು, ಎಲ್ಲ ಮಾಡಬಾರ್ದು. ಓಕೆ. ಎಲ್ಲರಿಗೂ ಒಂದೇ ತರ ಇರಬೇಕು, ಸೇಮ್ ಈಕ್ವಾಲಿಟಿ. ಓಕೆ, ಸೇಮ್ ಈಕ್ವಾಲಿಟಿ ಇರಬೇಕಿತ್ತು ಅಂತ. ಮಾಡಬಾರ್ದಿತ್ತು, ಮಾಡಿದ್ರೆ ಎಲ್ಲರಿಗೂ ಫ್ರೀ ಇರಬೇಕಿತ್ತು ಅಂತನಾ? ಅದು ಅವ್ರಿಗೆ ಮಾತ್ರ ಮಾಡಿದ್ದಾರೆ, ನಮಗೂ ಅಡ್ವಾಂಟೇಜ್ ಇರಬೇಕಾಗಿತ್ತಲ್ಲ. ಓಕೆ ಓಕೆ, ಹಾಗೆ. ಸರಿ, ಈಗ ಇರೋ ಯೋಜನೆಗಳನ್ನ ಬಿಟ್ಟು ಬೇರೆ ಯಾವ ಯೋಜನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ನಿಮಗೆ? ಬೇರೆ ಏನಾದರೂ ಪ್ಲಾನ್ಸ್ ಇದೆಯಾ? ಏನಾದ್ರು ಐಡಿಯಾ ಇದೆಯಾ? ಏನಿಲ್ಲ, ರೋಡಲ್ಲಿ ಬಿದ್ದಿರ್ತಾರಲ್ಲ ಅವ್ರಿಗೊಂದು ಮನೆ ಕಟ್ಕೊಡ್ಬೋದಲ್ಲ, ಓಕೆ ಓಕೆ, ಸೊ ಫೈನ್. ಆ ಫ್ರೀ ಮಾಡೋ ಬದಲು ಓಕೆ, ಅವರಿಗೆಲ್ಲ ಒಂದು ಮನೆಗಳನ್ನು ಕಟ್ಸ್ಕೊ, ಒಂದು ಕಾಲನಿ ತರ, ಒಂದು ಕ್ವಾರ್ಟರ್ಸ್ ತರ ಏನಾದ್ರು ಕಟ್ಟಿ ಮಾಡಿಸ್ಬೋದಾಗಿತ್ತಲ್ಲ. ಸರಿ, ಬೇರೆ ಅಂದ್ರೆ ಈ ಬಸ್ ಉಚಿತ ಅದು ಇದು ಬಿಟ್ಟು ಇನ್ ಯಾವ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಏನಾದ್ರು ಉಚಿತ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ? ಎಜುಕೇಶನ್ ಆ ಥರ? ಫುಡ್ ಅದು ಯಾವುದೋ ಇಂದಿರಾ ಕ್ಯಾಂಟೀನ್ ಮಾಡಿದ್ರು, ಓಕೆ, 5 ರೂಪಾಯಿ ಅಂತಾರೆ. ಯಾವ್ದು 5 ರೂಪಾಯಿಗೂ ಕಷ್ಟಪಡ್ತಾರೆ ಜನ. ಸರಿ, ಹಂಗೆ. ಹ್ಮ್. ಆ ಸ್ಕೀಮು ಅಂದ್ರೆ ಚೆನ್ನಾಗಿಲ್ಲ ಅಂತ ಇಂದಿರಾ ಗಾಂಧಿ ಒಂದು ಯೋಜನೆ ಏನ್ ಮಾಡಿದ್ದಾರೆ? ಚೆನ್ನಾಗೇ ಮಾಡಿದ್ದಾರೆ, ಬಟ್ ಎಲ್ಲರಿಗೂ ಆಗ್ಬೇಕಲ್ಲ. ಸರಿ, ಪ್ರೆಸೆಂಟ್ ನೀವು ಯಾವ್ದಾದ್ರು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಂದಿರಾ ಕ್ಯಾಂಟೀನ್, ಯಾವ್ದಾದ್ರು ಇಂದಿರಾ ಕ್ಯಾಂಟೀನ್ ಹೇಗಿದೆ ಅಲ್ಲಿದು ಅಂತ ವ್ಯವಸ್ಥೆ ಏನ್ ಕತೆ? ಏನಿಲ್ಲ, ಅದು ಸ್ಟಾರ್ಟಿಂಗ್ ಮಾತ್ರ ಅದ್ರದ್ದು ಅವಾಗ ಮಾತ್ರ ಅದು ಸ್ವಲ್ಪ ಫೇಮಸ್ ಆಗಿತ್ತು, ಆಮೇಲೆ ಹಂಗೆ ಬಿದ್ದೋಯ್ತು, ಏನಂತ ಗೊತ್ತಿಲ್ಲ ನಮಗೂ. ಸರಿ, ಈಗ ಒಟ್ಟಾರೆಯಾಗಿ ಒಬ್ಬ ದೇಶದ ಯುವ ಪ್ರಜೆಯಾಗಿ ಯಾವೆಲ್ಲ ಒಳ್ಳೆ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದು ಅಂತೀರಾ? ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಒಟ್ಟು ಸರ್ಕಾರಗಳು ಯಾವ್ದು ಮಾಡಿದ್ರೆ ಒಳ್ಳೇದು ಅಂತೀರಾ? ಯಾವುದು ಎಲ್ಲ ಮಾಡ್ಬೇಕು, ನಮ್ಗೆ ಅನುಕೂಲ ಆಗೋದು ಎಲ್ಲ ಮಾಡ್ಬೇಕು. ಅದೇ ನಿಮ್ಮ ಪ್ರಕಾರ ಯಾವ್ದಾದ್ರು ಪರ್ಟಿಕ್ಯುಲರ್ಲಿ ಯಾವ್ದಾದ್ರು? ಪರ್ಟಿಕ್ಯುಲರ್ಲಿ ಅಂದ್ರೆ ಅದೇ ನಾನು ಹೇಳ್ದಂಗೆ ಎಲ್ಲರೂ ಒಂದೇ ತರ ಇರಬೇಕು, ಡಿಸ್ಕ್ರಿಮಿನೇಷನ್ ಇರಬಾರ್ದು, ಓಕೆ, ಸೇಮ್ ಎಲ್ಲಾರನ್ನೂ ಒಂದೇ ರೀತಿ ನೋಡಬೇಕು. ಒಬ್ಬೊಬ್ರು ಕ್ಯಾಶ್ ಡಿವೈಡ್ ಮಾಡ್ತಾರೆ, ಎಲ್ಲ ಓಕೆ, ಕ್ಯಾಶ್ ಡಿವೈಡ್ ಮಾಡಬಾರ್ದು, ಸೇಮ್ ಎಲ್ಲ ಒಂದೇ ಇರಬೇಕು. ಮತ್ತೆ ಒಬ್ಬೊಬ್ರು ಒಂದೊಂದು ಮರ್ಯಾದೆ ಆ ಥರ ಎಲ್ಲ ಇರಬಾರ್ದು. ಓಕೆ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಹೇಳ್ತೀರಲ್ಲ. ಈಗ ನೀವು ಪ್ರೆಸೆಂಟ್ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬೇಕು ಅಂತಲೇ ಹೇಳಿದ್ರಿ. ಅವ್ರಿಗೂ ಒಂದು ಏನು ಹೇಳ್ತೀರಾ, ಜಾತಿವಾದಿ ಅಥವಾ ಕೋಮುವಾದಿ ಅನ್ನೋ ಪಟ್ಟ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಮಾಡಿಲ್ವಲ್ಲ ಎಲ್ಲೂ, ಅವ್ರು ಮಾಡಿಲ್ಲ, ಬಟ್ ಹೆಸರಿರೋದು, ಕಳಂಕ ಇರೋದು ಆ ಸರ್ಕಾರಕ್ಕೇನೆ. ಸೊ ಅದಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ, ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಒಪಿನಿಯನ್? ಅದು ಅವರು ಸುಮ್ಮನೆ ಒಪ್ಸಿರೋದು ಅನ್ಸುತ್ತೆ. ಸುಮ್ಮನೆ ಹಬ್ಸಿರೋದು ಅಂತನಾ?